ಇವತ್ತು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದರು. ಕೆಪಿಎಸ್ಸಿ ಸಂಸ್ಥೆಯಿಂದ ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ ಮತ್ತು ಇನ್ನಿತರ ಅಭ್ಯರ್ಥಿಗಳಿಗೆ ಸುಣ್ಣ ಬಿಡ್ತಾ ಇದೆ. ಇನ್ನು ಐಎಎಸ್ ಮತ್ತು ಕೆಎಎಸ್ ಅಭ್ಯರ್ಥಿಗಳಿಗೆ ತರಬೇತಿ ವೇಳೆ ದಲಿತ ಅಭ್ಯರ್ಥಿಗಳಿಗೆ ವಸತಿ ಮತ್ತು ಶಿಷ್ಯ ವೇತನ ನೀಡೋದಿಲ್ಲ. ಅದೇ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ವಸತಿ ಹಾಗೂ ಶಿಷ್ಯ ವೇತನವೂ ಕೂಡ ಇದೆ. ಈ ತಾರತಮ್ಯ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ರು. ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಸುಮಾರು 1.5-2 ಗಂಟೆ ಕಾಲ ಚರ್ಚೆ ಆಗಿದೆ. ಇದು ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ನೀ ಹೇಳೋದಲ್ಲ ಸತ್ಯ ಇದೆ ಅಂತ ಹೇಳಿದ್ರು. ಬೇರೆ ರಾಜ್ಯಗಳು ದೊಡ್ಡ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ ಕೆಪಿಎಸ್ಸಿ ಮೆಂಬರು 8ರಿಂದ 9 ಜನ ಇರ್ತಾರೆ, ಕೆಲವು ಕಡೆ 6 ಜನ ಇದ್ದಾರೆ. ಉತ್ತರ ಪ್ರದೇಶ ಅಂತ ನಮ್ಮ ರಾಜ್ಯದ 3 ಪಟ್ಟು ದೊಡ್ಡದು. ಅಲ್ಲೂ ಕೂಡ 11 ಜನ ಏನೋ ಇದ್ದಾರೆ ಅನ್ಸುತ್ತೆ, 4 ಪಟ್ಟು. ನಮ್ಮ ರಾಜ್ಯದಲ್ಲಿ 18 ಜನನೋ 19 ಜನನೋ ಇದ್ದಾರೆ. ಹೆಗ್ಗಣಗಳು ಜಾಸ್ತಿ ಆದರೆ ಆ ಸಂಸ್ಥೆ ಕತೆ ಏನಾಗುತ್ತೆ ಅನ್ನೋ ಸ್ಥಿತಿ ಇವತ್ತು ಕೆಪಿಎಸ್ಸಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ